ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಿದ್ರೆ ಯಾರು ಈ ಸಂದೀಪ್ ರೆಡ್ಡಿ? ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಬಿಜೆಪಿಯ ಅಭ್ಯರ್ಥಿ ಆಗ್ತಾರಾಗಿದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಸಂದೀಪ್ ರೆಡ್ಡಿ ಅಭ್ಯರ್ಥಿ ಆಗ್ತಾರಾ? ಎಸ್, ಇಬ್ಬರು ಜಗಳ ಆಗ್ತಿದೆ ಈಗ, ಸುಧಾಕರ್ ವರ್ಸಸ್ ವಿಶ್ವನಾಥ್. ಈ ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿಗೆ ಲಾಭ ಆಗುತ್ತಾ? ಸೊ ಅದು ಸಂದೀಪ್ ರೆಡ್ಡಿ ಆಗ್ತಾರಾ? 2029ರವರೆಗೂ ಕೂಡ ಲೋಕಸಭಾ ಸಂಸದರಾಗಿರ್ತಾರೆ ಸುಧಾಕರ್ ಅವರು. ಸೊ 28ಕ್ಕೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ಆಗುತ್ತೆ, ಜನರಲ್ ಎಲೆಕ್ಷನ್ ಅಸೆಂಬ್ಲಿಗೆ. ಹಾಗಿದ್ರೆ 2028ಕ್ಕೆ ಸಂದೀಪ್ ರೆಡ್ಡಿ ಬಿಜೆಪಿಯ ಅಭ್ಯರ್ಥಿ ಆಗ್ತಾರಾ ಚಿಕ್ಕಬಳ್ಳಾಪುರದಿಂದ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ವಿಶ್ವನಾಥ್. ಸಂದೀಪ್ ರೆಡ್ಡಿ ಪರ ವಿಶ್ವನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಅವರಿಗೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಕೊಡಬೇಕು, ನಾನು ಕೂಡ ಹೈಕಮಾಂಡ್ ಮೇಲೆ ಮಾತನಾಡ್ತೀನಿ, ಅವ್ರು ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಂದು ಅನ್ನೋ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಜೊತೆಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ. ಈಗಲೇ ಅಭ್ಯರ್ಥಿಗಳ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನು ಈಗ ಮುಂದಿಟ್ಟಿದ್ದಾರೆ ಅವರು. ಲೋಕಸಭೆಗೆ ಸುಧಾಕರ್ ಹೋಗಲಿ, ವಿಧಾನಸಭೆಗೆ ಸಂದೀಪ್ ರೆಡ್ಡಿ ಬರಲಿ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಈಗ ಚಿಕ್ಕಬಳ್ಳಾಪುರದಲ್ಲಿ. ಸೊ ಇದು ಸಾಧ್ಯ ಆಗುತ್ತಾ? ಟೂ ಅರ್ಲಿನ ಆಗಿದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. ಇದು 2026 ಜೂನ್ ಮುಗಿತಾ ಇದೆ. ಸೊ ಇನ್ನು ಅಬ್ಸಲ್ಯೂಟ್ಲಿ ಈಗ 22 ತಿಂಗಳಿದೆ, 22 ತಿಂಗಳಿದೆ, ಅಂದರೆ 2 ವರ್ಷಕ್ಕಿಂತ ಇನ್ನು ಕಡಿಮೆನೇ ಇದೆ. ಸೊ ಈಗಲೇ ಅಭ್ಯರ್ಥಿಗಳ ಆಯ್ಕೆ, ಅಭ್ಯರ್ಥಿಗಳ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಯಾರು ಸಂದೀಪ್ ರೆಡ್ಡಿ ಬಗ್ಗೆ ಇಷ್ಟೊತ್ತು ನಾವು ಕೇಳಿಸ್ಕೊಂಡ್ವಿ. ಆಗ ಸ್ವಲ್ಪ ವಿವಾದ ಕ್ರಿಯೇಟ್ ಆಗಿತ್ತು. ಸುಧಾಕರ್ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾಗ. ಸೊ ಈಗ ವಿಶ್ವನಾಥ್ ಮಾತನಾಡಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಸಂದೀಪ್ ರೆಡ್ಡಿ ಯಾರು? ನೋಡ್ತಾ ಹೋಗೋಣ ಸಂದೀಪ್ ರೆಡ್ಡಿ ಯಾರು ಅಂತ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರೆಂಡಿಂಗ್ ನೇಮ್ 2 ನೇಮ್ ಇದೆ. ಒಂದು ಪ್ರದೀಪ್ ಈಶ್ವರ್ ಮತ್ತು ಸಂದೀಪ್ ರೆಡ್ಡಿ. ಪ್ರದೀಪ್ ಈಶ್ವರ್ MLA, ಕಾಂಗ್ರೆಸ್ MLA, ಅಲ್ಲಿನ ಶಾಸಕರು, ಸಹಜವಾಗಿಯೇ ಟ್ರೆಂಡಿಂಗಲ್ಲಿರ್ತಾರೆ. ಅದೇ ರೀತಿ ಸಂದೀಪ್ ರೆಡ್ಡಿ ಬಿಜೆಪಿಯ ಯುವ ನಾಯಕ, ಅವರು ಕೂಡ ಟ್ರೆಂಡಿಂಗಲ್ಲಿದ್ದಾರೆ. ಈಗ ಕೆಲಕಾಲ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿದ್ದರು, ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದರು. ಸುಧಾಕರ್ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಾಯಿತು. ಸೊ ಈಗ ಸದ್ಯಕ್ಕೆ ಅತ್ಯಂತ ಸಕ್ರಿಯವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಸಂದೀಪ್ ರೆಡ್ಡಿ. ಒಂದು ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಆ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಯನ್ನು ರೀಚ್ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಭೆ ಸಮಾರಂಭವನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಉಚಿತ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ, ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಅಭಿಯಾನವನ್ನು ಮಾಡಿದರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಕುಡಿಯುವ ನೀರನ್ನು ಕೊಡಬೇಕು, ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ಪ್ರತಿ ಮನೆಗೂ ಅವರ ಒಂದು ಚಾರಿಟಬಲ್ ಟ್ರಸ್ಟಿಂದ ರೀಚ್ ಆಗಿದ್ರು. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಅತ್ಯಂತ ಸಕ್ರಿಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನೋ ಸಮಸ್ಯೆ ಇದೆ ಜನರಿಗೆ ಅಂದರೆ ಅವ್ರಿಗೆ ಬಹುಬೇಗ ರೀಚ್ ಆಗ್ತಿರ್ತಕ್ಕಂಥ ಲೀಡ್ರು ಬಿಜೆಪಿಯಲ್ಲಿ ಅದು ಸಂದೀಪ್ ರೆಡ್ಡಿ. ಸೊ ಹಾಗಾಗಿ ಸಂದೀಪ್ ರೆಡ್ಡಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗಲೇ ತಮ್ಮ ಬೇಸನ್ನು ದೊಡ್ಡದು ಮಾಡ್ಕೊಳ್ತಾ ಇದ್ದಾರೆ, ಒಂದು ಭದ್ರ ಮಾಡ್ಕೊಳ್ತಾ ಇದ್ದಾರೆ. ನಾನೇ ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಕ್ಯಾಂಪ್ನಲ್ಲಿ, ವಿಜಯೇಂದ್ರ ಟೀಮ್ನಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸ್ಕೊಂಡಿದ್ದಾರೆ ಸಂದೀಪ್ ರೆಡ್ಡಿ. ಸೊ ಹೀಗಾಗಿ ಬಹುಶಃ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ವಿಶ್ವನಾಥ್ ಬೇರೆ ಸಪೋರ್ಟ್ ಮಾಡಿರೋದ್ರಿಂದ ಸೊ ಸಂದೀಪ್ ರೆಡ್ಡಿಗೆ ಮತ್ತಷ್ಟು ಬಲ ಬಂದಂತೆ ಆಗ್ತಾ ಇದೆ. ಸೊ ಇದಿಷ್ಟು ಸಂದೀಪ್ ರೆಡ್ಡಿ ಅವರ ಪರಿಚಯ.